ಇರಲಿ ನಮ್ಮ ಕೈ ಇರ್ತೀವಿ ಎಸ್ ಸಿ ಪಿ ಮೇವಾಗೋಣ ಕರೆಕ್ಟ್ ಆಗೈತೆ ಸರ್. कांग्रेस हटाओ, दलित बचाओ, कांग्रेस हटाओ, दलित बचाओ, कांग्रेस हटाओ, दलित बचाओ, कांग्रेस हटाओ, दलित बचाओ, सिद्धरामैया हटाओ, दलित बचाओ. थैंक यू. ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಒಂದು ಪತ್ರಿಕೆ ಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ಕಾರ್ಯಕ್ರಮ ಬಂದಂಥ ಎಲ್ಲ ದಲಿತರ ಮುಖಂಡರು, ಈ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲ ಟಿ ವಿ ಮಾಧ್ಯಮದವರು ಮತ್ತು ಪತ್ರಿಕೆ ಮಾಧ್ಯಮದವರು, ಏನು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮಾನತೆ ಸಂವಿಧಾನ ಬರೆದುಕೊಟ್ಟು 74 ವರ್ಷಗಳಾದರೂ ಸಹ ಅಲ್ಲಿಂದ ಇಲ್ಲಿಯ ತನಕ ಜಾತಿ ವ್ಯವಸ್ಥೆ, ಜಾತಿ ರಾಜಕೀಯ, ಅಪಮಾನ, ಅವಮಾನ, ಅತ್ಯಾಚಾರಗಳು ಮತ್ತು ದೌರ್ಜನ್ಯಗಳು ನಿರಂತರವಾಗಿ ಬರ್ತಾನೆ ಇದೆ. ಯಾಕಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ನಾಯಕತ್ವ ಕೊರತೆ ಇದೆ. ಏನು ನಾಯಕತ್ವ ಅಂದರೆ ಭ್ರಷ್ಟ ಅಧಿಕಾರಿಗಳ ಜೊತೆ ಕೈ ಜೋಡಿಸೋದು, ಭ್ರಷ್ಟ ರಾಜಕೀಯ ಜೊತೆಗಳಲ್ಲಿ ಶಾಮೀಲಾಗೋದು, ಇದು ಗುಲಾಮಗಿರಿಯಾಗಿದೆ. ಇಂಥ ಗುಲಾಮಗಿರಿಯನ್ನು ನಾವು ಯಾವಾಗ ನಿಲ್ಲಿಸ್ತಿರೋ ಆವಾಗ ನಾವು ಈ ಸಂಘಟನೆ ಕಟ್ಟಿಸ್ತಾ ಇದೆ, ಈ ಸಮಾಜ ಕಟ್ಟಿಸ್ತಾ ಇದೆ. ಇದೊಂದು ಅವಕಾಶ ಬಂದಿದೆ. ಏನು ಕಾಂಗ್ರೆಸ್ ಹಟಾವೋ ಮತ್ತು ದಲಿತ ಬಚಾವೋ ಒಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದು ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ದಿನಾಂಕ 28ನೇ ತಾರೀಕು ಎಲ್ಲ ಪ್ರಗತಿಪರ ಸಂಘಟನೆ ಚಿಂತಕರು, ಪ್ರಗತಿಪರ ಸಂಘಟನೆ ನಾಯಕರು, ದಲಿತ ಮುಖಂಡರು, ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಈ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಈ ಜಿಲ್ಲೆಯ ಮತ್ತು ಈ ಕೇಂದ್ರ ಆಡಳಿತ ಎಲ್ಲ ದಲಿತ ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಂಡ್ರಿ. ಜೈ ಹಿಂದ್. ಮತ್ತೊಮ್ಮೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಇದೇ ತಿಂಗಳು ಅಂದರೆ ಆಗಸ್ಟ್ 28ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಸಮಾವೇಶದ ಕುರಿತು ನಿಮ್ಮ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮತ್ತು ದಯಮಾಡಿ ಇದನ್ನು ಪ್ರಸಾರ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ತಮ್ಮೆಲ್ಲರೂ ಕೂಡ ಕರೆದಿದ್ದೀವಿ. ಮತ್ತು ಈ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಉದ್ದೇಶ ಅಥವಾ ಯಾಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಏನು ಕಳೆದ ಬಾರಿ ಇದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರವನ್ನು ದಲಿತ ವಿರೋಧಿ ಸರ್ಕಾರ, ಕೋಮುವಾದಿ ಸರ್ಕಾರ, ಭ್ರಷ್ಟಾಚಾರಿ ಸರ್ಕಾರ ಅಂಥೇಳಿ ಅವ್ರನ್ನ ದೂಷಿಸ್ತಾ ಮತ್ತು ಅವರ ಸರ್ಕಾರವನ್ನು ನಾವು ಇಲ್ಲಿಂದ ಮನೆಗೆ ಕಳಿಸಿ ಅದಕ್ಕೆ ಪರ್ಯಾಯವಾದಂಥ ಒಂದು ಜನಪರವಾದಂಥ, ದಲಿತ ಪರವಾದಂಥ ಮತ್ತು ಒಟ್ಟು ನಾಡಿನ ಪರವಾದಂಥ ಒಂದು ಸರ್ಕಾರವನ್ನು ತರಬೇಕು ಅಂಥೇಳಿ ಈ ರಾಜ್ಯದ ಎಲ್ಲ ಯಾರು ಪ್ರಗತಿಪರಂತ ಅನ್ಸ್ಕೊಂಡಿರ್ತಕ್ಕಂಥವ್ರು, ದಲಿತ ಸಂಘಟನೆಗಳು, ರೈತಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಪತ್ರಕರ್ತರಿಗೆ ಬಹಳ ಮುಖ್ಯವಾಗಿ ಚುನಾವಣೆಗಿಂತ 1 ವರ್ಷದ ಮೊದಲು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲೂ ಸುತ್ತಾಡಿ ಬಹುಶಃ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಥರ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಕೊನೆಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲಿಕ್ಕೆ ಕಾರಣಕರ್ತರಾದರು. ಸರ್ಕಾರ ಅಧಿಕಾರಕ್ಕೆ ಬಂತು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕೂಡ ಆದರು. ಆಮೇಲೆ ಚುನಾವಣೆಗಿಂತ ಮೊದಲು ಮುಖ್ಯಮಂತ್ರಿಗಳು ಅಂದರೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು, ನಾನು ಏನು BJP ಇಲ್ಲಿಯವರೆಗೂ ಇಲ್ಲಿದ್ದಂಥ ದಲಿತರ, ಅಲ್ಪಸಂಖ್ಯಾತರ ಮತ್ತು ನಾಡಿನ ವಿರುದ್ಧವಾದಂಥ ಧೋರಣೆಗಳು ಅಥವಾ ಅವರ ಕಾನೂನುಗಳಿದ್ವಲ್ಲ ಅದೆಲ್ಲವನ್ನು ಕೂಡ ನಾನು ಸರಿಪಡಿಸ್ತೀನಿ, ಮತ್ತು ಇಲ್ಲಿವರೆಗೂ ಯಾವ ಸಮುದಾಯಗಳನ್ನು ಈ ಸರ್ಕಾರಗಳು ನೆಗ್ಲೆಕ್ಟ್ ಮಾಡಿದ್ವೋ ಅವರನ್ನು ಅಭಿವೃದ್ಧಿಪಡಿಸ್ತಕ್ಕಂಥ, ಅವರನ್ನು ಸ್ವಾವಲಂಬನೆ ಕಡೆಗೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾನು ಯೋಜನೆಗಳನ್ನು ಮಾಡ್ತೀನಿ ಅಂತೇಳಿ ಒಂದಿಷ್ಟು ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ದರು. ಆದರೆ ಅಧಿಕಾರವನ್ನು ವಹಿಸ್ಕೊಂಡಂಥ ಸಿದ್ದರಾಮಯ್ಯನವರು 1 ವರ್ಷಗಳ ಕಾಲ ನಾವು ಸುಮ್ಮನೆ ಇದ್ವಿ. ಯಾಕಂದರೆ ಕಳೆದ ಸರ್ಕಾರಗಳು ಒಂದಿಷ್ಟು ಮಾಡಿರ್ತಕ್ಕಂಥ ಎಡವಟ್ಟುಗಳನ್ನು ಸರಿಪಡಿಸಲಿಕ್ಕೆ ಸಮಯ ಬೇಕು ಅಂತೇಳಿ 1 ವರ್ಷ ಸುಮ್ಮನೆ ಇದ್ವಿ. ಆದರೆ 1 ವರ್ಷದ ನಂತರ ನಮಗೆ ಅರ್ಥ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಯಾವ ಸಿದ್ದರಾಮಯ್ಯನವರು ದಲಿತರಾಮಯ್ಯ ನಾನೂ ಕೂಡ ದಲಿತ ಅಂತ ಹೇಳಿಕೊಂಡು ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂಥವ್ರು, ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂಥವ್ರು ಸಿದ್ದರಾಮಯ್ಯನವರು. ಸೊ ದಲಿತರ ಕೋಟಾದಲ್ಲಿ ಅಂದರೆ ನಾನು ದಲಿತ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ಅವರು ಮಾಡಿದಂಥ ಕೆಲಸಗಳೇನಪ್ಪ ಅಂದರೆ, ಇದೇ ದಲಿತರ ಪರವಾಗಿ ಅವರ ಸ್ವಾವಲಂಬನೆಗೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಲಿಕ್ಕೆ ಮತ್ತು ಅವರ ರಕ್ಷಣೆಗೆ ಹೊಸ ಕಾನೂನುಗಳನ್ನು ಮಾಡೋದಿರಲಿ. ಈಗಾಗಲೇ ಹಿಂದೆ ಇದ್ದಂಥ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಸರ್ಕಾರಗಳು
ಈ ಸಮುದಾಯಗಳ ಉದ್ಧಾರಕ್ಕಾಗಿ ತಂದಂತ ಯೋಜನೆಗಳಿದಾವಲ್ಲ ಆ ಯೋಜನೆಗಳನ್ನೇ ರದ್ದುಪಡಿಸುವಂತ ಕೆಲಸ ಶುರು ಮಾಡಿದೆ. ಮೊದಲನೇದಾಗಿ ಪ್ರಬುದ್ಧ ಯೋಜನೆ ಅನ್ನುವಂಥ ಒಂದು ಯೋಜನೆ, ಏನು ದಲಿತರ ಪೈಕಿ SC/ST ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಅಂದರೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋಗಬೇಕಾದ್ರೆ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥ ಒಂದು ಯೋಜನೆ, ಒಳ್ಳೆ ಅದ್ಭುತವಾದಂಥ ಯೋಜನೆ. ಈ ಯೋಜನೆಯನ್ನ ಸರ್ಕಾರ ರದ್ದು ಮಾಡುತ್ತೆ. ಇದು ನಾವು ಮಹದೇವಪ್ಪರ ಗಮನಕ್ಕೆ ತಂದಾಗ ಈ ತರ ಆಗಿದೆಯಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಸರ್ ಒಂದ್ ನಿಮಿಷ ಇಡೀ ಸಬ್ಜೆಕ್ಟ್ ಅನ್ನ ಪ್ರೆಸೆಂಟ್ ಮಾಡೋ ಫಸ್ಟ್ ಬಿಡಿ, ನಂತರ ನಿಮ್ ಕ್ವಶನ್ ತಗೊಳ್ಳಿ ಸರ್. ಅಲ್ಲ ಒಂದ್ ನಿಮಿಷ ನೀವು ಮಾಡಬೇಡಿ, ನೀವು ಪದೇ ಅಲ್ಲ ನೀವು ತುಂಬಾ ಸರಿ ಹಂಗೆ ಮಾಡ್ತೀರಾ. ಒಂದ್ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಕಸ್ಬಿಟ್ಟು ಕೂತಿದ್ದೀವಿ, ನಾವು ವಿಷಯ ಹೇಳ್ತೀವಿ, ನಾವು ಮಾತಾಡಿದ್ರೆ ಪ್ರಶ್ನೆ ಕೇಳಿ. ನೀವು ಹಿಂಗೆ ಮಾತಾಡಿದ ಪ್ರಶ್ನೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಹಿಂಗೆ ಮಾತಾಡಿದ್ರೆ ಇನ್ಸಿಸ್ಟ್ ಮಾಡಬೇಡಿ. ನೀವು ಪದೇ ಪದೇ ಯಾವಾಗ ಹಿಂಗೆ ಮಾಡೋದು ಬದಲಾವಣೆ ಮಾಡ್ತಾ ಇಲ್ಲ. ನೀವು ಇಷ್ಟ ಬಂದಂಗೆಲ್ಲ ಕೇಳಕ್ಕಾಗಲ್ಲ, ನೀವು ರಿಪೋರ್ಟರ್ ಅಂತಂದ್ರೆ ನಾವು ವಿಷಯ ಒಂದ್ ನಿಮಿಷ ಇದೆ ಸರ್. ಆಯ್ತು ನೀವು ವಾದ ಮಾಡಕ್ ಬಂದಿದ್ದೀರಾ ಅಥವಾ ನಮ್ಮ ವಿಷಯ ಕೇಳಕ್ ಸರ್ ಇದೆ ಸರ್ ಮುಗಿಸ್ಬಾರ ಇಲ್ಲ ಯಾವ ನಾನು ಲಾಸ್ಟ್ ಟೈಮ್ ನಿಮ್ಗೆ ಪ್ರಶ್ನೆ ಹೇಳ್ಬಾರ್ದು ನಾವು ಏನು ಅಂತ. ಆಯ್ತು ಸರ್. ಸರ್ ನಿಮ್ಮ ಪ್ರಶ್ನೆ ತೊಂದರೆ ಮಾಡಕ್ಕೆ ಬರೋದು ಇವೆಲ್ಲ ಕೂಡ. ನೀವ್ಯಾರು ಅಲ್ಲ ಗೊತ್ತಿಲ್ಲ. ನಿಮಗೆ ಏನ್ ವಿಷಯ ತಗೋಬೇಕಂತ ಗೊತ್ತಿಲ್ಲ. ನಿಮಗೆ ಯಾವ ರನ್ನೇ ಮಾಡ್ತೀರಾ ನೀವು? ನಿಮ್ ಪ್ರಶ್ನೆ ಉತ್ತರ ಕೊಡ್ತೀನಿ ಸರ್. ನಾನು ಲಾಸ್ಟ್ ಅಲ್ಲಿ ಕೊಡ್ತೀನಿ. ಈಗ ಅದನ್ನೆಲ್ಲ ಹೇಳ್ಬೇಕಾಗಿರೋದು ನಾವು. ಈಗ ಪ್ರಬುದ್ಧ ಯೋಜನೆ ಆಮೇಲೆ ಇದು ಪತ್ರಕರ್ತರ ಲಕ್ಷಣ ಇದು ಪತ್ರಕರ್ತರ ಲಕ್ಷಣ ಇದು ಬಿಡ್ರಿ. ಆಯ್ತು ಬಿಡ್ರಿ. ಈಗ ಪ್ರಬುದ್ಧ ಯೋಜನೆಯನ್ನ ಯಜಮಾನ್ರೆ ಆಯ್ತು ಬಿಡ್ರಿ ಕೇಳಿಸ್ಕೊಳ್ಳಿ. ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಅಂತಾನೆ. ಬಿಡ್ರಿ ನಾ ಟೈಮ್ ವೇಸ್ಟ್ ಆಗ್ತದೆ ಸುಮ್ಮನೆ. ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಬರ್ತಾರೆ ಅವರು ಖಾಲಿ ಮಾಡ್ರಿ ಅಂತ. ಪ್ರಬುದ್ಧ ಯೋಜನೆಯನ್ನ ರದ್ದು ಮಾಡ್ತಾರೆ. ರದ್ದು ಮಾಡಿದಾಗ ಮಹದೇವಪ್ಪ ಅವ್ರನ್ನ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಗಮನಕ್ಕೆ ಇಲ್ಲ ಇದು ಅಂತ. ಸಮಾಜ ಕಲ್ಯಾಣ ಸಚಿವ ಮಂತ್ರಿಗಳು ಇವರು ಮಹದೇವಪ್ಪನವರು ಅಥವಾ ಆ ಇಲಾಖೆಯಲ್ಲಿ ಕೆಲಸ ಮಾಡೋ ಒಬ್ಬ ಕ್ಲರ್ಕ್ ನಮ್ಗೆ ಗೊತ್ತಿಲ್ಲ. ಅಧಿಕಾರಿಗಳು ಇಂಥ ಕೋಟ್ಯಾಂತರ ರೂಪಾಯಿಯನ್ನ ವ್ಯಯ ಮಾಡ್ತಕ್ಕಂಥ ಖರ್ಚು ಮಾಡ್ತಕ್ಕಂಥ ಯೋಜನೆ ರದ್ದಾಗಿರೋದು ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವರ ಬೇಜವಾಬ್ದಾರಿತನ ಏನು? ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾವೆಲ್ಲರೂ ಹೊರ ತಂದ್ಮೇಲೆ ಅವ್ರು ಹೇಳಿದ್ರು ನಾವು ಪ್ರಬುದ್ಧ ಯೋಜನೆಯನ್ನ ಮತ್ತೆ ಅದನ್ನ ಉಳಿಸ್ಕೊತಾ ಇದೀವಿ, ಅದನ್ನ ಮುಂದುವರಿಸ್ತಾ ಇದೀವಿ ಅಂತ ಹೇಳಿದ್ರು. ಆದರೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ದುರಂತ ಏನಪ್ಪಾ ಅಂದ್ರೆ ಹಿಂದುಳಿದ ಜಾತಿಗಳಂದ್ರೆ OBC ವಿದ್ಯಾರ್ಥಿಗಳಿಗೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋದ್ರೆ ಅವರಿಗೆ ವರ್ಲ್ಡ್ 1000 ರ್ಯಾಂಕಿಂಗ್ ಒಳಗೆ ಬರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಪ್ರವೇಶ ಇದೆಯಂತೆ. ಅವರಿಗೆ ಪ್ರವೇಶ ಸಿಕ್ಕಿದ್ರೆ ಸ್ಕಾಲರ್ಶಿಪ್ ಕೊಡ್ತಾರಂತೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ 500 ರ್ಯಾಂಕ್ ಒಳಗೆ ಬರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಕ್ಕಿದ್ರೆ ಫೆಲೋಶಿಪ್ ಕೊಡ್ತಾರಂತೆ. ಆದ್ರೆ ದಲಿತರಿಗೆ 100 ರ್ಯಾಂಕಿಂಗ್ ಒಳಗೆ ಇರಬೇಕಂತೆ. ಆಕ್ಚುಲಿ ಇದು ವೈಸವಸ ಉಲ್ಟಾ ಇರಬೇಕಾಗಿತ್ತು. ಇದು ದಲಿತರಿಗೆ ವರ್ಲ್ಡ್ ಯೂನಿವರ್ಸಿಟಿ ಅಂದ್ರೆ ಪಟ್ಟಿಯಲ್ಲಿ 100 ಒಳಗೆ ಬರುವಂತ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಇವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರಂತೆ. ಇದು ಎಂತ ಸಾಮಾಜಿಕ ನ್ಯಾಯ ಇದು? ಒಂದು. ಎರಡನೇದು, ಅದು ಮುಗಿಯುತ್ತಿದ್ದಂಗೆನೆ ಯಾವ ST ಸಮುದಾಯಗಳ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಒಂದು ವಾಲ್ಮೀಕಿ ನಿಗಮ ಇದೆ, ಆ ನಿಗಮದಲ್ಲಿ 100 ಕೋಟಿ ರೂಪಾಯಿಗಳನ್ನ ಇವರ ಚುನಾವಣೆಯ ಖರ್ಚಿಗೆ ಎಂಡವನ್ನ ಹಂಚಲಿಕ್ಕೆ ದುಡ್ಡನ್ನು ಹಂಚಲಿಕ್ಕೆ ಬಳಸ್ಕೋತಾರೆ. ಅಂದ್ರೆ ಇವರು ಯಾರ ದುಡ್ಡನ್ನು ಬಳಸ್ತಾ ಇದ್ದಾರೆ? ಯಾವ ದಲಿತರ ಹೆಸರನ್ನ ಹೇಳ್ಕೊಂಡು ನಾನು ದಲಿತರಾಮಯ್ಯ ಅಂತ ಬಂದ್ರೋ ಅವರ ದುಡ್ಡನ್ನು ತಗೊಂಡು ಆ ದುಡ್ಡನ್ನ ಸಾರಾಯಿ ಹಂಚಲಿಕ್ಕೆ ಓಟ್ ತಗೊಳ್ಳಲಿಕ್ಕೆ ಖರ್ಚು ಮಾಡೋದು. ಅದು ಮುಗೀತಿದ್ದಂಗೆನೆ SC/ST TSP ನಾನೇ ದೇಶದಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಅದು ಸುಳ್ಳು. ಮೊದಲು ಬಂದಿದ್ದು ಆಂಧ್ರ ಪ್ರದೇಶದಲ್ಲಿ. ಅಫ್ಕೋರ್ಸ್ ಅದನ್ನ ಕಾಪಿ ಮಾಡಿದ್ರೆ ಒಳ್ಳೇದು, ಅದು ಸ್ವಾಗತಿಸೋಣ, ಒಳ್ಳೆ ಯೋಜನೆ. ಆದರೆ ನೀವು ಯೋಜನೆ ತಂದಂತವ್ರು ಏನ್ ಮಾಡ್ಬೇಕು? ಎಲ್ಲಾ ಸರ್ಕಾರಗಳು ಕಳೆದ ಸಾರಿ BJP ಅವರು 19,000 ಕೋಟಿ ನುಂಗಿದ್ರು, ಅದಕ್ಕಿಂತ ಹಿಂದೆ ಇನ್ನೂ ಹೆಚ್ಚು ದುಡ್ಡು ನುಂಗಿದ್ರು. ಆಯ್ತಪ್ಪ ಇವರು ಬಂದ ಮೇಲೆ 7D ತೆಗಿತೀನಿ ಅಂತ ಹೇಳಿದ್ರು. ಆಮೇಲೆ ಈಗ 7C ಮುಖಾಂತರ ಕಳೆದ 2 ಬಜೆಟ್ಗಳಲ್ಲಿ ಅವರು ಮಂಡಿಸಿದಂತ ಹೊಸ ಸರ್ಕಾರದಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳನ್ನ ಬಹಳ ಜನ ಹೇಳಿದ್ರು. ಅವರು 5 ಯೋಜನೆಗಳನ್ನ ಚುನಾವಣೆಗೆ ಬಂದು ಪ್ರಾಮಿಸ್ ಮಾಡಿದಾಗ ಎಲ್ಲರೂ ನಾವು ಕೇಳಿದ್ವಿ, ನೀವು ಈ ಯೋಜನೆಗಳಿಗೆ ದುಡ್ಡು ಎಲ್ಲಿಂದ ತರ್ತೀರಿ ಅಂತ. ಅವಾಗ ಅವ್ರು ಹೇಳಿದ್ರು, ನಾನು ಏನು ಇಷ್ಟು ಬಜೆಟ್ ಅನ್ನು ಮಾಡಿಸಿದೀನಿ, ಅಷ್ಟು ಬಜೆಟ್ ಮಾಡಿಸಿದೀನಿ, ನನಗೆ ಗೊತ್ತು ಅಂತ ನಾವು ಅನ್ಕೊಂಡ್ವಿ. ಅವರು ಪಾಪ ಬಹಳ ಅನುಭವ ಇರುವಂತವ್ರು ಮಾಡ್ಬೋದು ಅಂತ. ಆದ್ರೆ ನಮಗೆ ಗೊತ್ತಿರಲಿಲ್ಲ ಸಿದ್ದರಾಮಯ್ಯರು ದಲಿತರ ಹಣವನ್ನ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ ಇಟ್ಟಿರ್ತಕ್ಕಂಥ ಯೋಜನೆಯಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡನ್ನ
ಸುಮಾರು 2 ಬಜೆಟ್ಗಳಲ್ಲಿ ಸುಮಾರು 25,000 ಕೋಟಿ, ಒಟ್ಟು 9 ವರ್ಷಗಳಲ್ಲಿ 75,000 ಕೋಟಿ ಎಲ್ಲ ರಾಜಕೀಯ ಪಕ್ಷಗಳು ನುಂಗಿದ್ದಾರೆ. ಅದ್ರಲ್ಲಿ ಸಿದ್ದರಾಮಯ್ಯ ನಾನು ದಲಿತ ಪರ, ನಾನೇ ದಲಿತ ಅಂತ ಹೇಳೋರು ಅವ್ರು ಆಕ್ಚುಲಿ ಇನ್ನೊಂದಿಷ್ಟು ಹೆಚ್ಚು ದುಡ್ಡನ್ನು ಕೊಡಬೇಕಾಗಿತ್ತು. ಆದ್ರೆ ದುಡ್ಡು ಕೊಟ್ಟು ಹಿಂಗ್ ಕೊಟ್ಬಿಟ್ಟು ಬಲಗೈಯಲ್ಲಿ ಕೊಟ್ಬಿಟ್ಟು ಎಡಗೈಯಲ್ಲಿ ಕಿತ್ಕೊಳ್ಳೋದು, ನುಂಗಿ ನೀರು ಕುಡಿದ್ರು. ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ನೀವು ನೋಡಿಬೇಕಾದ್ರೆ ನೀವು ಜಾತಿ ಭಯೋತ್ಪಾದನೆ ಜಾಸ್ತಿ ಆಗಿದೆ. ಬಿಜೆಪಿ ಅವರು ಇದ್ದಾಗ ಧರ್ಮ ಭಯೋತ್ಪಾದನೆ ಆಗ್ತದೆ, ಇವ್ರು ಬಂದಾಗ ಜಾತಿ ಭಯೋತ್ಪಾದನೆ ಜಾಸ್ತಿ ಆಗ್ತದೆ. ಆದ್ರೆ ಇವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಟ್ರಾಸಿಟಿ, ನಾನು ಅದನ್ನ ಜಾತಿ ಭಯೋತ್ಪಾದನೆ ಅಂತ ಹೇಳ್ತೀನಿ. ಜಾತಿ ಭಯೋತ್ಪಾದನೆ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿದೆ, ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಒಬ್ಬ ದಲಿತನ ಕೈ ಕಡಿತಾರೆ. ಮೊನ್ನೆ ಯಲಬುರ್ಗಾದಲ್ಲಿ ಕೊಪ್ಪಳದಲ್ಲಿ ಒಬ್ಬನ ಶೇವಿಂಗ್ ಮಾಡ್ಕೊಳ್ಳೋಕೆ ಅವನ ಕತ್ತನ್ನ ಕುಯ್ತಾರೆ. ನಿನ್ನೆ ಒಂದು ಹೆಣ್ಣುಮಗಳ ಅತ್ಯಾಚಾರ ಆಗಿದೆ. ಪ್ರತಿನಿತ್ಯ ನಿಮ್ಮ ಮಾಧ್ಯಮಗಳೇ ರಿಪೋರ್ಟ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಬಂದ ಮೇಲೆ ಅತಿ ಹೆಚ್ಚು ರೇಟ್ಗಳಾಗಿದೆ ಈ ರಾಜ್ಯದಲ್ಲಿ ಅಂತ ನೀವೇ ಮಾಧ್ಯಮದವರು ರಿಪೋರ್ಟ್ ಮಾಡಿದ್ದಾರೆ. ಸೊ ಹೀಗೆ ಇಡೀ ರಾಜ್ಯದಲ್ಲಿ ನಮಗೆ ಒಂದು ರೀತಿಯಾದಂತಹ ರಕ್ಷಣೆ ಇಲ್ಲ, ನಮ್ಮ ದುಡ್ಡನ್ನು ಕದೀತಾ ಇದ್ದೀರಿ. ಮತ್ತೆ ಬಹಳ ಮುಖ್ಯವಾಗಿ ಬಿಜೆಪಿ ಸರ್ಕಾರ ಅಥವಾ ಇನ್ನೊಂದು ಸರ್ಕಾರಗಳಿದ್ದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು ಖಾಸಗಿ ವಲಯದಲ್ಲಿ ಮೀಸಲಾತಿ ತರಬೇಕು ಶೋಷಿತ ವರ್ಗಗಳಿಗೆ ಅಂತ ಹೇಳಿದ್ರೆ, ಈಗ ನಿಮ್ದೇ ಸರ್ಕಾರ ಇದೆ, ಯಾರು ಮಾಡಬೇಡ ಅಂತ ಹೇಳ್ತಾರೆ ನಿಮ್ಮನ್ನ? ನೀವು ಮಾಡಬೇಕಾಗಿತ್ತಲ್ಲ, ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡ್ಬೋದಾಗಿತ್ತಲ್ಲ. ಆಮೇಲೆ ದಾಖಲಾಗುತ್ತಲ್ಲ, ಲಕ್ಷಾಂತರ ದಾಖಲಾಗುತ್ತಗಳಿದ್ದಾವೆ, ಅದನ್ನ ಫಿಲ್ ಮಾಡ್ರಿ ಅಂದ್ರೆ ಇವರು ಇದರಲ್ಲೇನೋ ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಕೊಡ್ತಾರಂತೆ. ಯಾರಿಗೆ ಬೇಕ್ರಿ ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ? ಸರ್ಕಾರಿ ಕ್ಷೇತ್ರದಲ್ಲಿ ಲಕ್ಷಾಂತರ ಹುದ್ದೆಗಳು ಬಾಕಿ ಉಳ್ಕೊಂಡಿದ್ದಾವೆ, ಅದನ್ನ ಫುಲ್ಫಿಲ್ ಮಾಡಿ, ಆ ಹುದ್ದೆಗಳನ್ನ ಖಾಲಿ ಇರೋದನ್ನ ಭರ್ತಿ ಮಾಡಲ್ಲ ಅಂತಾರೆ. ಅಂದ್ರೆ ಇವರು ಎಲ್ಲಾ ದಲಿತ ವಿರೋಧವಾಗಿರ್ತಕ್ಕಂಥ ನಡೆಗಳು. ಆಮೇಲೆ ಆಯ್ತು, ಇಷ್ಟೆಲ್ಲ ಆಗ್ತಾ ಇದೆ. ಒಂದು ಸರ್ಕಾರದ ಒಳಗೆ ಸಂವಿಧಾನದ ಮುಖಾಂತರ ಬಾಬಾ ಸಾಹೇಬರು ರಾಜಕೀಯ ಮೀಸಲಾತಿಯನ್ನ ಕೊಡಿಸಿ, ಆ ರಾಜಕೀಯ ಮೀಸಲಾತಿಯ ಮುಖಾಂತರ ಈ ಸಮುದಾಯಗಳಿಗೆ ಏನಾದರೂ ಸಮಸ್ಯೆ ಆದ್ರೆ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಜನಪ್ರತಿನಿಧಿಗಳನ್ನ ಹೋಗುವಂತ ಒಂದು ರಾಜಕೀಯ ಮೀಸಲಾತಿಯನ್ನ ಕೊಟ್ಟು ಒಳಗೆ MLA ಕಳಿಸುವಂತ ಒಂದು ಅವಕಾಶವನ್ನ ಮಾಡಿಕೊಟ್ರು. ಬಾಬಾ ಸಾಹೇಬ್ ಅವತ್ತು ಹೇಳಿದ್ರು, ಇವರು ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಗಳಲ್ಲಿ ಈ ಸಮುದಾಯಗಳನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು ಅಂತ, ವಾಚ್ ಡಾಗ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಇವರು ವಿಧಾನಸಭೆಯಲ್ಲಾಗ್ಲಿ ವಿಧಾನ ಪರಿಷತ್ತಲ್ಲಾಗ್ಲಿ ಯಾವುದೇ ಸರ್ಕಾರ ಯಾವುದೇ ಪಕ್ಷದ MLAಗಳಾಗಿರ್ಬೋದು, ನಾನು ಬರೀ ಕಾಂಗ್ರೆಸ್ ಅಂತ ಹೇಳಿದ್ರೆ ಎಲ್ಲ ಪಕ್ಷದ MLAಗಳು ನಮ್ಮ ಹಣವನ್ನು ಲೂಟಿ ಮಾಡಿದಾಗ, ನಮ್ಮ ಮೇಲೆ ದೌರ್ಜನ್ಯಗಳಾದಾಗ, ನಮ್ಮ ವಿರುದ್ಧವಾದ ನಿಲುವುಗಳನ್ನು ತಗೊಂಡಾಗ ಯಾವ ಒಬ್ಬ MLA ಮಂತ್ರಿಗಳು ಕೂಡ ಇದರ ವಿರುದ್ಧವಾಗಿ ಧ್ವನಿ ಎತ್ತಾ ಇಲ್ಲ. ಈಗ ನೀವೆಲ್ಲ ಬುದ್ಧಿಜೀವಿಗಳು, ಹಿರಿಯ ಹೋರಾಟಗಾರೆಲ್ಲ ಬಂದು ಜನರಿಗೆ ಹೇಳಿ ಕಾಂಗ್ರೆಸ್ ವೋಟ್ ಹಾಕಿಸ್ತಾರಲ್ಲ, ಈಗ ಅವ್ರು ತಪ್ಪು ಮಾಡಿದಾಗ ನೀವೇ ಅವರ ಶರ್ಟಿನ ಪಟ್ಟಿಯನ್ನ ಹಿಡಿದು ಬೀದಿಯಲ್ಲಿ ನಿಲ್ಲಿಸಿ ಕೇಳಬೇಕಿತ್ತು, ನಿಮ್ಮನ್ನು ನಂಬ್ಕೊಂಡು ನಾವು ವೋಟ್ ಹಾಕ್ಸಿದೀವಿ, ನಮ್ಮನ್ನು ಜನ ಹೋಗಿತಾ ಇದಾರೆ ಅಂತ. ಆದ್ರೆ ದುರಂತ ಏನಪ್ಪಾ ಅಂದ್ರೆ ಇವರೇ ನಾವಿಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅಂದ್ರೆ ಅವರು ದಲಿತ ಹಟಾವೋ ಕಾಂಗ್ರೆಸ್ ಬಚಾವೋ ಅಂತ ಮಾಡ್ತಾ ಇದ್ದಾರೆ. ಈ ಬುದ್ಧಿಜೀವಿಗಳು, ಸೋಕಾಲ್ಡ್ ಪ್ರಗತಿಪರರು, ದೊಡ್ಡ ದೊಡ್ಡ ಬರಹಗಾರರು, ಕವಿಗಳು ಅಲ್ಲೆಲ್ಲೋ ಪ್ಯಾಲೆಸ್ಟೀನಲ್ಲಿ ಯಾರೋ ಸತ್ರೆಯಲ್ಲಿ ಬಂದು ಕ್ಯಾಂಡಿಡೇಟ್ ಕಂಡು ನಿಂತ್ಕೋತಾರೆ ಟೌನಲ್ಲಿ, ಅಲ್ಲೆಲ್ಲೋ ಇಂಗ್ಲೆಂಡ್ ಅಲ್ಲಿ, ಇರಾನ್ ಅಲ್ಲಿ, ಇರಾಕ್ ಅಲ್ಲಿ, ಇನ್ನೊಂದು ಯಾವುದೋ ಭಾಗದಲ್ಲಿ ಯಾರಿಗೋ ಏನೋ ಅನ್ಯಾಯ ಆದ್ರೆ ಇಲ್ಲಿ ಕ್ಯಾಂಡಿಡೇಟ್ ಇಟ್ಕೊಂಡ್ ಬಂದು ಟೌನ್ ಹತ್ರ ನಿಂತ್ಕೋತಾರೆ. ಆದ್ರೆ ಇಲ್ಲಿ ಈ ಸರ್ಕಾರಗಳು ದಲಿತರನ್ನ ಸುಳಿದು ವಂಚನೆ ಮಾಡಿ ಕೊಲೆಗಳು ಮಾಡ್ತಾ ಇದ್ದಾರೆ. ಅದನ್ನ ಒಂದು FIR ಮಾಡ್ಲಿಕ್ಕಾಗಲ್ಲ, ಇವ್ರ ಕೈಲಿ ಯೋಗ್ಯತೆ ಇಲ್ಲ. ನಾವಾಗಿ FIR ಮಾಡಿದ್ರೆ ಕೌಂಟರ್ FIR ಮಾಡ್ತಾರೆ. CRS ಅಂತೂ ಸತ್ತೋಗಿದೆ ಕರ್ನಾಟಕದಲ್ಲಿ. ಇದನ್ನು ಕೇಳೋದಕ್ಕೆ ಒಬ್ಬ ಪ್ರಗತಿಪರರಿಗೂ ಬಾಯಿ ಇಲ್ಲ, ಕಿವಿ ಇಲ್ಲ, ಕಣ್ಣಿಲ್ಲ, ಏನೂ ಇಲ್ಲ. ಆದ್ರೆ ನಾವು ಸಿದ್ದರಾಮಯ್ಯನ ಪರ ಅಂತ ಮಾತಾಡ್ತಾರೆ. ಸೊ ಇದನ್ನ ಈಗ ಇಡೀ ರಾಜ್ಯದಲ್ಲಿ ಒಂದು ಕಡೆ ನಮ್ಮ ರಾಜಕಾರಣಿಗಳು ನಮ್ಮನ್ನು ಕಾಯ್ಬೇಕಾಗಿದ್ದ ವಾಚ್ಡಾಗ್ಗಳಾಗಬೇಕಾಗಿದ್ದವರು ಇವತ್ತು ಅವರ ನಾಯಕರುಗಳ ಮನೆ ಕಾಯೋ ನಾಯಿಗಳಾಗ್ಬಿಟ್ಟಿದ್ದಾರೆ. ಅವರ ಪಕ್ಷಗಳನ್ನ ಕಾಯೋ ನಾಯಿಗಳಾಗ್ಬಿಟ್ಟಿದ್ದಾರೆ. ಸಮುದಾಯಗಳಲ್ಲಿ ಕಾಯೋದಾರು ಸಂಘಟನೆಗಳು ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ನಾವು ಪ್ರತಿಪಕ್ಷಗಳ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಸಂಘಟನೆಗಳು. ಆದ್ರೆ ಒಂದು ಪಕ್ಷದ ಪರವಹಿಸಿ ಮಾತಾಡೋದಿದೆಯಲ್ಲ, ಬಿಜೆಪಿಯಲ್ಲಿ ಅಧಿಕಾರದಲ್ಲಿದ್ದಾಗ ಬೀದಿಗೆ ಬರೋದು, ಕಾಂಗ್ರೆಸ್ನವರು ಇದ್ದಾಗ ಸುಮ್ಮನೆ ಇರೋದು, ಇನ್ನು ಕೆಲವರು ಕಾಂಗ್ರೆಸ್ ಇದ್ದಾಗ ಬೀದಿಗೆ ಬರೋದು, ಬಿಜೆಪಿ ಇದ್ದಾಗ ಅಲ್ಲ. ಯಾಕಂತಂದ್ರೆ ಯಾವುದೇ ಪಕ್ಷ ನಮ್ಮ ಸಮುದಾಯಗಳ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಪ್ರತಿಪಕ್ಷಗಳ ಆಗಿ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಸಂಘಟನೆಗಳು ಎಲ್ಲರೂ ಸೇರಿ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನುವಂಥ ಕಾರ್ಯಕ್ರಮವನ್ನು ತಿಂಗಳಿಂದ ರೂಪಿಸ್ತೀವಿ. ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡಿದ್ದೀವಿ. ಇದೇ 28ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನಿಜವಾದಂಥ ಅಂಬೇಡ್ಕರ್ವಾದಿಗಳು, ಯಾಕಂದ್ರೆ ಅಂಬೇಡ್ಕರ್ವಾದಿ ಯಾವತ್ತೂ ಕೂಡ ತನ್ನ ಸಮುದಾಯಗಳ ಪರ ನಿಂತ್ಕೊತಾನೆ, ವ್ಯವಸ್ಥೆಯ ಪರ ನಿಂತ್ಕೊಳ್ಳೋದಿಲ್ಲ. ಅಧಿಕಾರದಲ್ಲಿ ರಾಜಕೀಯ ಪಕ್ಷದ ಪರ ನಿಲ್ಲಲ್ಲ ಯಾವ ಅಂಬೇಡ್ಕರ್ವಾದಿಯೂ ಕೂಡ. ಅವ್ರು ಅಂಬೇಡ್ಕರ್ವಾದಿಗಳಂತ ಹೇಳ್ಕೊಳ್ಳೋಕೆ ಅವ್ರಿಗೆ ಯೋಗ್ಯತೆ ಇರಲ್ಲ, ಅವ್ರ ದೋಣಿ ಅಂಬೇಡ್ಕರ್ವಾದಿಗಳಾಗ್ತಾರೆ. ಯಾಕಂದ್ರೆ ಅಂಬೇಡ್ಕರ್ವಾದಿಗಳು ಯಾವತ್ತೂ ಕೂಡ ಶೋಷಿತರ ಪರ ನಿಲ್ಲಬೇಕು, ವ್ಯವಸ್ಥೆಯ ವಿರುದ್ಧವಾಗಿ ನಿಲ್ಲಬೇಕು. ಸರ್ಕಾರ ಅಂದ್ರೆ ಒಂದು ವ್ಯವಸ್ಥೆ, ಯಥಾಸ್ಥಿತಿಯನ್ನ ಕಾಪಾಡ್ತಕ್ಕಂಥ ಒಂದು ಸಂಸ್ಥೆ, ಅದು ಅದರ ಪರ ನಿಲ್ಲೋದಲ್ಲ. ಹಾಗಾಗಿ ನಾವು
ನಿಜವಾದ ಅಂಬೇಡ್ಕರ್ವಾದಿಗಳಾಗಿ ಇವತ್ತು ಸರ್ಕಾರವನ್ನ ಮತ್ತು ಇದನ್ನ ಎಲ್ಲವಕ್ಕೂ ಕೂಡ ಕಾರಣಭೂತರಾದಂಥ ಸಿದ್ದರಾಮಯ್ಯವರ ವಿರುದ್ಧವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ಇದರ ಬಗ್ಗೆ ಪ್ರಚಾರ ಕೊಡಿ. ಒಂದಿಷ್ಟು ಕಾರ್ಯಕ್ರಮದ ಬಗ್ಗೆ ತಾವೆಲ್ಲರೂ ಕೂಡ ಬಂದು ಅವತ್ತು ಕಾರ್ಯಕ್ರಮವನ್ನು ಕವರೇಜ್ ಮಾಡಬೇಕಂತೇಳಿ ಕೇಳ್ಕೊತಾ ಮುಂದೆ ನಮ್ಮ ಭಾಸ್ಕರ್ ಪ್ರಸಾದ್ ಅವರು ಮಾತಾಡ್ತಾರೆ ಇನ್ನೊಂದಿಷ್ಟು ವಿಷಯಗಳ ಕುರಿತು. ಇಷ್ಟೊತ್ತು ಮಾತು ಕೇಳಿಸ್ಕೊಳ್ಳೋದಕ್ಕೆ ಧನ್ಯವಾದಗಳು. ಸಾಕಷ್ಟು ವಿಚಾರಗಳು ಈಗಾಗಲೇ ನಿಮಗೆ ಮುಂದೆ ಇಟ್ಟಿದ್ದಾರೆ. ನಾನು 2 ವಿಚಾರ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂಢ ಅನ್ನೋದೇನಿದೆಯಲ್ಲ, ಇದು ಸಿದ್ದರಾಮಯ್ಯನವರ ಕುಟುಂಬದ ವೈಯಕ್ತಿಕ ವಿಚಾರ. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಹಗರಣ ಅಲ್ಲ. ಮೂಡಾದಲ್ಲಿ ಅವರ ಶ್ರೀಮತಿಯವರ ಹೆಸರಿನಲ್ಲೇ ನಡೆದಿರುವಂಥ ಹಗರಣ ಇವರ ಪ್ರಭಾವ ಬೀರಿದೆ ಅಂತ ಮಾತಾಡ್ತಾ ಇರುವಂಥದ್ದು. ಅವರು ಮುಖ್ಯಮಂತ್ರಿಗಳಿದ್ದಾರೆ, ಸ್ವತಃ ವಕೀಲರಿದ್ದಾರೆ. ಆ ಸಮಸ್ಯೆನ ಅವ್ರು ಬಗೆಹರಿಸ್ಕೊಳ್ಳೋದಕ್ಕೆ ಅಥವಾ ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದ ಮಾಡಿ ನಾನು ನಿರ್ಭರತೆ ತೋರಿಸ್ಕೊಳ್ಳೋಕ್ಕೆ ಅವ್ರಿಗೆ ಶಕ್ತಿ ಇದೆ, ಸಾಧ್ಯ ಇದೆ, ಅದನ್ನು ಅವ್ರು ಮಾಡ್ತಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ದಲಿತ ಸಮುದಾಯದ 26,000 ಕೋಟಿ ರೂಪಾಯಿಗಳು ಕಳತನ ಆದಾಗ, ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರಬುದ್ಧ ಸ್ಕೀಮನ್ನು ಕ್ಯಾನ್ಸಲ್ ಮಾಡಿ ವಿದೇಶಿ ವ್ಯಾಸಂಗದ ಅವಕಾಶವನ್ನು ಕಸಿದುಕೊಂಡಾಗ, PTCL ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಒಂದು ನೆಪವನ್ನು ಹೇಳಿ ಅದು ಸರಿಯಾದ ಇಂಪ್ಲಿಮೆಂಟ್ ಆಗದೆ ಇರುವಾಗ, 5357 ಫಾರಂ ನಂಬರ್ ಮೂಲಕ ದಲಿತ ಸಮುದಾಯಕ್ಕೆ ಭೂಮಿಗಳನ್ನ ಕೊಡದೇ ಇರುವಾಗ, ಮತ್ತೆ ದಲಿತ ಸಮುದಾಯದ ಉದ್ದಿಮೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಇದ್ದಂತಹ ಹಣ ಈಗ ಖಾಲಿ ಕೊಡಕ್ಕಾಗ್ತಾ ಇಲ್ಲ, ಸ್ಕಾಲರ್ಶಿಪ್ ಇಲ್ಲ, ಫೆಲೋಶಿಪ್ ಇಲ್ಲ, ಶೂ ಇಲ್ಲ, ಸೈಕಲ್ ಇಲ್ಲ, ಯಾವುದೂ ಇಲ್ಲ ಅಂತ ಮತ್ತು ಸಾಕ್ಸ್ಗಳಿಗೂ SC ST ಶೂ ಮತ್ತು ಸಾಕ್ಸ್ಗಳಿಗೆ SC ಅಮೌಂಟ್ ಅನ್ನು ಬಳಸೋದಂತೆ ಶಾಲೆಗಳಲ್ಲಿ. ಇದೆಲ್ಲ ಇತ್ತ ಇಲ್ಲಿವರೆಗೂ ಶಾಲೆನಲ್ಲಿ ಒಂದೇ ಜಾತಿ ಮಕ್ಕಳಿರ್ತಾರ. ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇರುವ ಕೂಡ ಸಮುದಾಯದ ಪರವಾಗಿ ಧ್ವನಿ ಎತ್ತಲಾರ್ದಂತಹ ಈ ನಾಡಿನ ಕೆಲವು ಸೋಕಾಲ್ಡ್ ಹೋರಾಟಗಾರರು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ಬೀದಿ ಬಿದ್ದಿದ್ದಾರಲ್ಲ, ರಾಜಕೀಯ ಆಗೋದಿಲ್ಲ ನಿಮಗೆ ಅಂತ ನನ್ನ ಮಾಧ್ಯಮ ಮೂಲಕ ಕೇಳುವಂಥದ್ದು. ಅದು ಅವ್ರ ವೈಯಕ್ತಿಕ ಕುಟುಂಬದ ವಿಚಾರ. ಅದು ಮೂಢ ಅನ್ನೋದು ಸಿದ್ದರಾಮಯ್ಯನವರ ಪರ್ಸನಲ್ ಪ್ರಾಬ್ಲಮ್. ಅದು ಅವರ ಕ್ರಿಮಿನಲ್ ಕೇಸ್ ಏನಿದೆ ಅದು ಅವ್ರ ವೈಯಕ್ತಿಕ, ಅದು ಅವ್ರು ಸಾಲ್ವ್ ಮಾಡ್ಕೊಳ್ಳುವಂಥದ್ದು. ನಾಡಿನ ಜನರೆಲ್ಲ ಬಂದು ರೋಡಲ್ಲಿ ನಿಂತ್ಕೊಳ್ಳುವಂಥ ಅಗತ್ಯ ಇಲ್ಲವೇ ಇಲ್ಲ. ಸರ್ಕಾರದ ಇಶ್ಯೂ ಅಲ್ಲ ಇದು, ಯಾವುದೇ ಸಮುದಾಯದ ಇಶ್ಯೂ ಅಲ್ಲ. ದುರಂತ ಏನು ಅಂತಂದ್ರೆ, ಇಂತಹ ಸಿದ್ದರಾಮಯ್ಯನವರ ಪರವಾಗಿ ಮೊನ್ನೆ ಆ ವಿಚಾರದ ಅರಿವಿತ್ತೋ ಇಲ್ವೋ ಗೊತ್ತಿಲ್ಲ, ಒಂದಷ್ಟು ವಿದ್ಯಾರ್ಥಿಗಳು ಬಂದು ರಾತ್ರಿ ಹೊತ್ತು ಪಂಜಿನ ಮೆರವಣಿಗೆ ಮಾಡಿ ಫ್ರೀಡಂ ಪಾರ್ಕ್ ಹತ್ರ ಸ್ಟ್ರೈಕ್ ಮಾಡಿದ್ರು. ಮೊನ್ನೆ ವಿದ್ಯಾರ್ಥಿಗಳು ಸಿದ್ದರಾಮಯ್ಯನ ಪರವಾಗಿ ಸ್ಟ್ರೈಕ್ ಮಾಡಿದ್ದಾರೆ. ನಿನ್ನೆ ಅದೇ KS ಎಕ್ಸಾಮ್ ಬರಿಬೇಕಾದಂಥ ವಿದ್ಯಾರ್ಥಿಗಳನ್ನ ಇದೇ ಸರ್ಕಾರ ಅರೆಸ್ಟ್ ಮಾಡಿ ವಿಜಯನಗರ ಪೊಲೀಸ್ ಸ್ಟೇಷನ್ ಕೂಡ ಹಾಕಿದ್ರು. ಅವ್ರು ಕೇಳಿದ್ದೇನು, ನಮ್ಮ ಡೇಟನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ, ನೀವು ಎಲೆಕ್ಷನ್ ಎಕ್ಸಾಮ್ ಏನು ನಡೆಸ್ತಾರಲ್ಲ 27ನೇ ತಾರೀಕು, ಅವತ್ತು ಬೇರೆ ಎಕ್ಸಾಮ್ಗಳಿದ್ದಾವೆ, ಒಂದೇ ದಿವಸದಲ್ಲಿ ತುಂಬ ಎಕ್ಸಾಮ್ಗಳಿದ್ದಾವೆ, ನಮ್ಗೆ ಅದು ಅನ್ಯಾಯ ಆಗುತ್ತೆ, ಎಲ್ಲ ಎಕ್ಸಾಮ್ ನಾವು ಅಟೆಂಡ್ ಮಾಡ್ಬೇಕು, ಯಾಕಂದ್ರೆ ಒಂದೇ ಅವಕಾಶ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಕೇಳಿದ್ದು ಒಂದು ಕಾರಣಕ್ಕೆ ಅವ್ರನ್ನ ವಿಜಯನಗರ ಸ್ಟೇಷನ್ ಅರೆಸ್ಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮತ್ತು ಅದೇ ವಿದ್ಯಾರ್ಥಿಗಳು ಸಿದ್ದರಾಮಯ್ಯನ ಪರವಾಗಿ ಪಂಚಿಕೊಂಡು ಹೋಗ್ತಾರೆ. ಅಂದರೆ ಇದು ಈ ನಾಡಿನ ದುರಂತದ ಪರಿಸ್ಥಿತಿಯಲ್ಲಿ ಇದ್ದು. ಸೊ ಹಾಗಾಗಿ ಇದನ್ನು ಕೇಳಲೇಬೇಕಾದಂಥ ಪರಿಸ್ಥಿತಿನಲ್ಲಿ, ಇದನ್ನು ಪ್ರಶ್ನೆ ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿರುವಾಗ ಮಾಧ್ಯಮದವ್ರ ಹತ್ರ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ಎಲ್ಲ ಘಟನೆಗಳೇನು ಈಗ ನಮ್ಮ ಪ್ರೊಫೆಸರ್ ಅವರು ತಮ್ಮ ಮುಂದೆ ಎಲ್ಲ ವಿಚಾರಗಳನ್ನ ಇಟ್ಟರು, ಅದರಲ್ಲಿ ನಿಮಗೆ ಏನೇ ಅನುಮಾನಗಳಿದ್ರು ಖಂಡಿತವಾಗ್ಲೂ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ವರದಿಗಳು ಬೇಕಾದಂತಹ ಒಂದು ಸ್ಪಷ್ಟತೆಯನ್ನು ಪಡ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿನ ವಿವರ ಇಡುವಂಥದ್ದೇನಿಲ್ಲ, ಎಲ್ಲೂ ಇಟ್ಟಾಗಿದೆ ನಿಮ್ಮ ಮುಂದೆ. ಎಲ್ಲ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಏನೇ ಕೇಳೋದಿದ್ರು ದಯವಿಟ್ಟು ನಿಮ್ಮ ಪ್ರಶ್ನೆಗಳ ಹತ್ರ ಕೇಳಿದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳನ್ನ ಅಲ್ಲೂ ಕೂಡ ನನ್ನ ಮಾತು ಕೂಡ ಆಗ್ಬೋದು, ಅದು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಅಥವಾ ಸಿದ್ದರಾಮಯ್ಯ ಪರವಾಗಿ ಬಂದು ಮಾಡ್ತಿರೋದು ಸರಿ ಇದೆ. ಇದರಲ್ಲಿ ಒಂದು ಅಡ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ರಾಜ್ಯಪಾಲರು ಇವತ್ತು ರಾಜ್ಯಪಾಲರ ನಡೆಯನ್ನ ಹೇಗ್ ನೋಡ್ತೀರಾ, ಹೇಗ್ ವಿವರಿಸ್ತೀರಾ ಅದನ್ನ? ರಾಜ್ಯಪಾಲರು ಈಗೇನು ಆದೇಶ ಕೊಟ್ಟಿದಾರಲ್ಲ, ಅವರು ಮುಂದಿನ ಪ್ರಕರಣ ಏನಾಗುತ್ತೆ, ಅದು ವರದಿಗಳಿದ್ದಾವೆ, ನೀವು ಪರಿಶೀಲನೆ ಮಾಡಲಿಲ್ಲ, ನಾನು ಪರಿಶೀಲನೆ ಮಾಡಲಿಲ್ಲ, ಇನ್ನೂ ಅದು ತನಿಖೆಗೆ ಹೋಗ್ಬೇಕಾಗಿರುವಂಥದ್ದು. ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಅದನ್ನ ಒಂದು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಅದನ್ನ ಪ್ರಶ್ನೆ ಮಾಡಿದ್ರೆ ಸರಿಯಲ್ಲ ಅಂತ ನನ್ನ ಪ್ರಕಾರ. ಆದ್ರೆ ಸಿದ್ದರಾಮಯ್ಯ ಒಬ್ಬರವ್ರಿಗೆ ಕೊಡೋದಲ್ಲ, ಇದೇ ರೀತಿಯಾಗಿ ನೀವು ತನಿಖೆಗೆ ಆದೇಶ ಕೊಡಬೇಕು ಅಂತ ಇನ್ನಷ್ಟು ಜನರದ್ದು ಕೇಸ್ಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ನಾನು ರಾಜ್ಯಪಾಲರಿಗೂ ಕೂಡ ಈ ಮೂಲಕ ಕೇಳೋದೇನು ಅಂತಂದ್ರೆ, ನಿಮ್ಮ ನಡೆಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಅದು ಕೊಟ್ಟಿದ್ದನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಕೊಡ್ಲಾರ್ದೆ ಇಟ್ಕೊಂಡಿದ್ದಾರಲ್ಲ ಪೆಂಡಿಂಗು, ಅದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತದೆ. ರಾಜ್ಯಪಾಲರ ನಡೆ ಪಾರದರ್ಶಕವಾಗಿದೆ, ನ್ಯಾಯಯುತವಾಗಿದೆ ಅನ್ನೋದಾದ್ರೆ ಏನು ತನಿಖೆಗೆ ಕೇಳಿ ಅರ್ಜಿಗಳನ್ನ ಹಾಕ್ತಾರೆ, ಅದನ್ನ ತನಿಖೆಗೆ ಒಳಪಡಿಸೋದಕ್ಕೆ ಅವ್ರು ಆದೇಶ ಮಾಡಬೇಕು. ಅವರೇ ಎಲ್ಲವನ್ನು ಪರಿಶೀಲನೆ ಮಾಡಿ ಸರಿ ಇದು ಸ್ವಲ್ಪ ತೀರ್ಮಾನ ಮಾಡಕ್ಕೆ ಬರಲ್ಲ. ಯಾಕೆಂದ್ರೆ ಅದನ್ನ ತೀರ್ಮಾನ ಮಾಡೋಕ್ಕೆ ಕೋರ್ಟ್ ಇದೆ, ಜಡ್ಜ್ ಇದೆ.
ತನಿಖೆಗೆ ಅವರು ಅನುಮತಿ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಅದಕ್ಕೆ ಸಾಮಾಜಿಕ ಹೋರಾಟಗಾರರು ಅಬ್ರಾಹಂ ಸ್ನೇಹಿ ಕೃಷ್ಣ ಅಂತೇಳಿ ಇಬ್ಬರು ಮೂವರು ಅವರು ವಿರೋಧವಾಗಿ ಇದನ್ನ ಹಾಕಿದ್ರು. ಹಾಗಾಗಿ ಅದನ್ನ ಮತ್ತೆ ಅವ್ರ ವಿಶೇಷ ಅಧಿಕಾರ ಬಳಸಿ ಅವ್ರ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಇನ್ನು ಉಳಿದ 4 ಜನದ ಏನ್ ಹೇಳ್ತಾರಲ್ಲ ಅದ್ರದ್ದು ಅವರ ವಿರುದ್ಧ ಯಾರು ಕೊಟ್ಟಿದ್ದಾರೆ ಅನ್ನೋದು ಈಗ ನೀವ್ ಹೇಳ್ಬೇಕು. ಅವ್ರ ವಿರುದ್ಧ ಯಾವ ಇದನ್ನು ಬಂದಿಲ್ಲ. ಯಾರು ಈಗ ಮುಖ್ಯವಾಗಿ ನಮ್ಮ ಪ್ರೆಸ್ ಮೀಟ್ ಇರೋದು ದಲಿತ ಸಮುದಾಯದ ಹಕ್ಕುಗಳು ಅಧಿಕಾರಗಳು ಹೆಂಗೆ ಕಳತನ ಮಾಡ್ತಾ ಇದ್ರೆ ಈ ಸರ್ಕಾರ ಅನ್ನೋ ವಿಚಾರ. ಮತ್ತೆ ಇದು ಮೂಡ ಕಡೆ ತಿರುಗಿಕೊಂಡ್ರೆ ನಮಗೆ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಅದು ಸರ್ಕಾರದ ಸಮಸ್ಯೆ ಅಲ್ಲ, ಸಮುದಾಯದ ಸಮಸ್ಯೆ ಅಲ್ಲ, ಜಾತಿ ಒಂದು ನಿಮಿಷ ಸರ್, ನೀವ್ ಯಾಕೆ ಸರ್ ಎಲ್ಲ ತೊಂದರೆ ಮಾಡ್ತೀರಾ? ಪ್ಲೀಸ್ ಬೇಡ, ಒಂದು ನಿಮಿಷ ಇರಿ. ನನಗೇನು ಮಾತಾಡ್ಬಾರ್ದು ಇಲ್ವಾ? ನಿಮ್ಮಿಂದ ಕ್ಲೂ ತಗೊಂಡ್ ಮಾತಾಡ್ಬೇಕ? ನಾನೇನ್ ಸ್ವಲ್ಪ ಓದ್ಕೊಂಡ್ ಬಂದಿಲ್ವಾ? ಇರಿ ಒಂದ್ ನಿಮಿಷ ಇರಿ. ಏನೋ ಹೇಳಕ್ ಹೋಗ್ತಾ ಇದೀವಿ, ಹೇಳಕ್ಕೆ ಬಿಡ್ತಾ ಇಲ್ವಲ್ಲ, ಸುಮ್ಮನೆ ಒಂದ್ ನಿಮಿಷ. ಇದು ಸರ್ಕಾರದ ಸಮಸ್ಯೆ ಅಲ್ಲ, ಸಮುದಾಯದ ಸಮಸ್ಯೆ ಅಲ್ಲ, ಧರ್ಮದ ಸಮಸ್ಯೆ ಅಲ್ಲ, ಜಾತಿ ಸಮಸ್ಯೆ ಅಲ್ಲ, ಕರ್ನಾಟಕದ ಒಟ್ಟಾರೆ ನಾಗರಿಕರ ಸಮಸ್ಯೆ ಅಲ್ಲ. ಇದು ಸಿದ್ದರಾಮಯ್ಯ ವೈಯಕ್ತಿಕ ಸಮಸ್ಯೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರೆ ಓಕೆ, ಕೊಟ್ಟಿರ್ಲಿ, ತನಿಖೆ ಆಗ್ಲಿ. ಕೊಟ್ಟಿದ್ದೇ ತಪ್ಪು ಅಂತ ಹೋರಾಟ ಮಾಡೋದಿದೆಯಲ್ಲ, ಅದು ಸರಿಯಲ್ಲ. ಇನ್ನು ಯಾಕೆ ಬ್ಯಾಲೆನ್ಸ್ ಇಟ್ಟಿದ್ರಿ ಅವ್ರಿಗೂ ಕೊಡಿ ಅಂತ ಕೇಳೋದ್ರಲ್ಲಿ ನ್ಯಾಯ ಇದೆ, ಅವ್ರನ್ನ ಕೊಡ್ಲಿ, ಆಯ್ತಲ್ಲ. ಆಮೇಲೆ ಇಲ್ಲಿ ನಾವು ಸಿದ್ದರಾಮಯ್ಯ ತಪ್ಪು ಸರಿ ಅಂತ ವಾದ ಮಾಡಕ್ ಕೂತಿಲ್ಲ, ತನಿಖೆ ಬಂದಿದೆ, ಎದುರಿಸ್ಕೊಳ್ಳಿ. ಮತ್ತೆ ಇದೇ ಸಮುದಾಯಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಈ ನಾಡಿನೆಲ್ಲರಿಗೂ ಕೂಡ ನಿನ್ನೆ ಒಂದಷ್ಟು ಮಠಾಧಿಪತಿಗಳು ಹೋಗಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರಿಗೆ ಬೆಂಬಲ ಅಂತ ಹೇಳಿ ಬಂದಿದ್ದಾರೆ. ಇದೇ ಯಡಿಯೂರಪ್ಪನವರು ಇದ್ದಾಗ, ಇದೇ ಬೊಮ್ಮಾಯಿ ಇದ್ದಾಗ, ಇದೇ ಸ್ವಾಮೀಜಿಗಳು ಹೋಗಿ ನಿಮ್ಮ ಪರವಾಗಿ ನಾವು ಬೆಂಬಲ ಇದ್ದಾಗ ಅಂದಾಗ ಇಲ್ಲಿನ ಕೆಲವು ಬುದ್ಧಿವಂತ ಸಮುದಾಯ ಏನಿದೆ ಅದು ಬಾಯಿ ಪಡ್ಕೊಳ್ತಾ ಇತ್ತು ಲಬಲಬ ಅಂತ. ರಾಜಕಾರಣದಲ್ಲಿ ಸ್ವಾಮೀಜಿಗಳ ಪಾತ್ರ ಏನು, ಮಠಾಧಿಪತಿಗಳಿಗೆ ಸ್ವಲ್ಪ ಮಠಾಧಿಪತಿಗಳು ಯಾಕೆ ಇಂಟರ್ಫಿಯರ್ ಆಗ್ತಾರೆ ರಾಜಕಾರಣದಲ್ಲಿ ಅಂತ ಇದೆ. ನಾಡಿನ ಸಮಸ್ಯೆ ಬಗ್ಗೆ ಮಾತಾಡುವಾಗ ನಾಡಿನ ಬುದ್ಧಿಜೀವಿ ವಲಯ ಕೂಡ ಜವಾಬ್ದಾರಿ ಅಂತ ನಾನು ತಿಳಿಸೋ ಜವಾಬ್ದಾರಿಗೋಸ್ಕರ ಮಾತಾಡ್ತಾ ಇದ್ದೀನಿ. ರಾಜಕಾರಣಿಗಳು ಏನೋ ರಾಜಕಾರಣದಲ್ಲಿ ಸ್ವಾಮೀಜಿಗಳಿಗೆ ಏನು ಸಮಸ್ಯೆ, ಅವ್ರು ಯಾಕೆ ಬರ್ಬೇಕು ಇಲ್ಲಿ? ಅದು ರಾಜಕಾರಣ ನೋಡ್ಕೊಳ್ತಾ ಇವರು ಏನೋ ಧರ್ಮ ಬೋಧನೆ ನೋಡ್ಕೊಂಡು ಆರಾಮ ಮನೇಲಿ ಇರ್ಬೇಕು ಅಂತ ಹೇಳ್ತಾರೆ, ಮಠದಲ್ಲಿ ಇರ್ಬೇಕು ಅಂತ. ನಿನ್ನೆ ಇದೇ ಮಠಾಧಿಪತಿಗಳು ಬಂದು ನಿಮ್ಮ ಪರವಾಗಿದ್ದೀವಿ ಅಂತ ಸಿದ್ದರಾಮಯ್ಯ ಅವರಿಗೆ ಅಭಯಾಸ್ತ ತೋರೋದಾಗ ಈ ನಾಡಿನ ಪ್ರಗತಿಪರ ಚಿಂತಕ ವಲಯ ಅಂತ ಕನ್ಸ್ಕೊಳ್ಳೋ ದ ಸೋಕಾಲ್ಡ್ ಚಿಂತಕ ವಲಯ ಅದನ್ನ ಶಬಾಷ್ಗಿರಿ ಹೇಳ್ತಾ ಇದೆ. ನೋಡಿ, ಒಬ್ಬ ಹಿಂದುಳಿದ ವರ್ಗದ ಪರವಾಗಿ ಮಠಾಧಿಪತಿಗಳು ಬಂದ್ರೆ ನಾವು ಸ್ವಾಗತ ಮಾಡಬೇಕು ಅಂತ ಹೇಳ್ತಾರೆ. ಇದು ಯಾವ ತರದ ಡಬಲ್ ಸ್ಟ್ಯಾಂಡರ್ಡ್ ಅಂತ ಇದನ್ನ ಇಂಥ ಒಂದು ನನಗನ್ಸುತ್ತೆ ಈ ಸಮಾಜಕ್ಕೆ ಈ ಚಿಂತಕ ವಲಯ ಅಂತ ಹೇಳ್ಕೊಳ್ಳುವಂತ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿ ಇಲ್ಲ, ಇದು ಭಯಂಕರ ಡೇಂಜರ್. ಇದು ಮೊದಲು ಇವ್ರನ್ನ ಈ ಸಮಾಜದಿಂದ ಅಟ್ಟುಬಿಟ್ರೆ ಆಚೆಗೆ ಈ ಸಮಾಜ ಒಂದಿಷ್ಟು ನೆಮ್ಮದಿಯಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಸರ್ಕಾರ 3,000 ಎಕರೆ ಇದು ಮಾಡಿದೆ ಸರ್. ನೋಡಿ, 1,35,000 ರೂಪಾಯಿಗೆ 1,35,000 ರೂಪಾಯಿಗೆ ಸುಮಾರು 3,316 ಎಕರೆಯನ್ನು ಜಮೀನನ್ನ ಕೊಟ್ಟಿದೆ. ನಾವು ಆಗ್ಲೇ ಅನಫಿಷಿಯಲ್ ನಾವು ನಮ್ಮ ಒಕ್ಕೂಟದಲ್ಲಿ ನಾವು ಮಾತಾಡ್ಕೊಂಡಿದ್ದು, ಮತ್ತೆ ಇವತ್ತು ನಿಮ್ಮದೇ ಬೇಕಾದ್ರೆ ಹೇಳ್ತೀವಿ, ಒಂದೊಂದು ಎಕರೆಗೆ 3 ಲಕ್ಷ ಕೊಟ್ಬಿಡ್ತೀವಿ. ಆ ಜಮೀನು ನಮಗೆ ಕೊಟ್ಬಿಟ್ಟು ಸರ್ಕಾರಕ್ಕೆ ಡಬಲ್ ಅಲ್ವಾ ಆದಾಯ? 1,25,000 ರೂಪಾಯಿ 30,000 ರೂಪಾಯಿ ಒಂದು ಎಕರೆ ಜಮೀನು ಕೊಡ್ತಾರೆ, 3,000 ಚಿಲ್ಲರೆ ಅಂತಂದ್ರೆ ಈಗ ಯಾರಪ್ಪರ ಮನೆ ಆಸ್ತಿ ಅಂತ ನನಗಂತೂ ಅರ್ಥ ಆಗ್ತಾ ಇದೆ. ನಿಮ್ಗೆ ಎಷ್ಟು ಮಾತ್ರ ಅಲ್ಲ, 2013ರಿಂದ 2018ರಲ್ಲಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಶಿರಾದಲ್ಲಿ ಇಸ್ಕಾನ್ ಸಂಸ್ಥೆಗೆ 286 ಎಕರೆ ಜಮೀನನ್ನ ಕೊಡಬೇಕು ಅಂತ ಪ್ರಪೋಸಲ್ ಕಳಿಸಿದ್ರು. ಕೊನೆಗೆ ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ, ಬಹುಶಃ ಕೊಟ್ಟಿರ್ಬಹುದೇನೋ, ಆಯ್ತಲ್ಲ. ಆಮೇಲೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಕುರುಬರ ಸಂಘಕ್ಕೆ 3 ಎಕರೆ ಜಮೀನು ಕೊಡಬೇಕು ಅಂತ ಮಾಡಿದ್ರು. ಕೊನೆಗೆ ಅದು ಮೂಲ ಕುರುಬರದೇ, ಹಾಗಾಗಿ ಕೊಟ್ಟಿದ್ದಾರೆ ಅಂತ ವಾದ ಇದೆ. ಅದ್ರದ್ದು ನನಗೆ ಸರಿಯಾದ ಮಾಹಿತಿಯಲ್ಲೇ ಬೇಡ. ಇವತ್ತು ನೀವು ಸುದ್ದಿ ನೀವು ನೋಡಿ, ನಿಮ್ಮ ಸುದ್ದಿ ಮಾಧ್ಯಮಗಳ ಮೂಲಕ ತಿಳ್ಕೊಳ್ಳೋದು, ಕೋಲಾರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ, ಆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ CS ಸೈಟ್ ಅನ್ನ ಉಚಿತವಾಗಿ ಕುರುಬರ ಸಂಘಕ್ಕೆ ಕೊಡಬೇಕು ಅಂತ ಪ್ರಪೋಸಲ್ ಕಳಿಸಿದ್ದಾರೆ. ಆರ್ಥಿಕ ಇಲಾಖೆ ಅದನ್ನು ನಿರಾಕರಣೆ ಮಾಡಿದೆ. ಉಚಿತವಾಗಿ ಕೊಡುವಂತಹ ಸಿಸ್ಟಮ್ ಹೋಗಿದೆ, ತುಂಬಾ ವರ್ಷಗಳಾಗಿದೆ. ಸರ್ಕಾರಕ್ಕೆ ಲಾಸ್ ಆಗುತ್ತೆ, ಇದರಿಂದ ಕೋಟಿಗಟ್ಟಲೆ ಲಾಸ್ ಆಗುತ್ತೆ, ಕೊಡಕ್ ಬರಲ್ಲ ಅಂತ. ಆದ್ರೂ ಕೂಡ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಲ್ವಾ, ಅವರ ಪ್ರಪೋಸಲ್ ಇವತ್ತು ಸಚಿವ ಸಂಪುಟಕ್ಕೆ ಇಡಬೇಕು ಅಂತ ಇಟ್ಟಿದ್ದಾರೆ. ಇದು ನೋಡಿದಾಗ ಅರ್ಥ ಆಗ್ತದೆ, ಇದು ಯಾವ ಸರ್ಕಾರ, ಯಾವ ತರದ ಸರ್ಕಾರ, ಇದು ಜಾತ್ಯತೀತ ಸರ್ಕಾರನ ಜಾತಿವಾದಿ ಸರ್ಕಾರನ ಅಂತ ನೀವು ಎಷ್ಟು ಲಾಸ್ಟ್ ಟೈಮ್ ಕೂಡ ಇದನ್ನ ಸಿದ್ದರಾಮಯ್ಯ ಅವರು ಅಪೋಸ್ ಮಾಡಿದ್ರು. ಜಿಂದಾಲ್ ಹೌದು, ಬಿಜೆಪಿ ಟೈಮಲ್ಲಿ ವಿರೋಧ ಮಾಡಿದ್ರು. ಲಾಸ್ಟ್ ಟೈಮ್ ಅವ್ರ ಅಧಿಕಾರದಲ್ಲಿದ್ದಾಗ ಒಳ ಮೀಸಲಾತಿ ಆಗಲೇಬೇಕು ಅಂತಿದ್ರು. ಅವ್ರ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಏನೋ ಖಾಸಗೀಕರಣದಲ್ಲಿ ಮೀಸಲಾತಿ ಬರಲೇಬೇಕು ಅಂತಿದ್ರು. ಅವ್ರ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಈ ತರದ ಭೂಮಿ ಹಂಚಿಕೆಯನ್ನ ನಿರಾಕರಣೆ ಮಾಡಿದ್ರು. ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ
ST ಏನೋ ಕುರುಬ ಸಮುದಾಯವನ್ನ ST ಸಮುದಾಯಕ್ಕೆ ಸೇರಿಸೋದನ್ನ ವಿರೋಧ ಮಾಡ್ತೀನಿ ಅಂತಂದ್ರು. ಈಗ ಎಲ್ಲವನ್ನೂ ಅವರೇ ಮಾಡ್ತಾ ಇದ್ದಾರೆ. ಈಗ ಖಾಸಗಿ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ವಾಪಸ್ ತಗೊಂಡಿದ್ದಾರೆ. ಯಾವತ್ತು ತಂದಿದ್ರು? ತಂದಿಲ್ವಲ್ಲ, ಮಾಡ್ತೀವಿ ಅಂದ್ರು. ಡ್ರಾಫ್ಟ್ ಆಗಿ ಅದಿನ್ನೇನು ಬರಬೇಕು ಅನ್ನೋವಾಗ ವಾಪಸ್ ತಗೊಂಡಿದ್ದಾರೆ. ಇದನ್ನೆಲ್ಲ ನಾವು ಯಾವಾಗ ಮಾತಾಡ್ಬೇಕು ಅಂದ್ರೆ ಏನಾದ್ರು ಸರ್ಕಾರಿ ಆದೇಶ ಆಗಿ ಹೇಳಿಕೆ ಅಷ್ಟೇ ಅದು. ಆದೇಶ ಆಗಿ ಹಿಂಪಡೆದಿದ್ರೆ ಮಾತಾಡೋ ಬಗ್ಗೆ ಮಾತಾಡಬೇಕು. ಏನೋ ಆಗಿತ್ತಂತೆ ಅಂದ್ರೆ ನಮಗೆ ಸಂಬಂಧ ಇಲ್ಲ, ನಾವು ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಇನ್ನೊಂದು ಈ 3000 ಎಕರೆ ಜಿಂದಾಲ್ ಸೇರಿದಂತೆ ಈ ನಮ್ಮ ಕರ್ನಾಟಕದ ಎಲ್ಲಾ ಕಂಪನಿಗಳಿಗೂ ಮೂರು ಸೌಕರ್ಯ ಕೊಟ್ಟರು ಕೂಡ ಇಲ್ಲಿ ಉದ್ಯೋಗ ಆಗಿರ್ಬೋದು, ಮತ್ತೆ ಇಲ್ಲಿ ಜನಗಳಿಗೆ ಒಂದು ಸುರಕ್ಷತೆ, ಅಲ್ಲಿ ಅಕಾಮಿಡೇಷನ್ ಏನೂ ಇಲ್ಲ. ಹೊರ ರಾಜ್ಯಗಳು ಕೊಡ್ತಾರೆ, ಹೊರ ರಾಜ್ಯಗಳು ಕೊಡ್ತಾರೆ. ಏನ್ ಹೇಳ್ತಾರೆ ಈ ವಿಚಾರ? ಸರ್, ಈಗ ಇಶ್ಯೂ ರಿಕ್ವೆಸ್ಟ್ ಮತ್ತೆ ನಮ್ಮ ಸಮಸ್ಯೆ ಈಗ ಇಲ್ಲಿದೆ. ಈಗ ಸದ್ಯದ ಹಸಿವಿನ ಪ್ರಶ್ನೆ ಇದು. ಇದನ್ನ ನಿವಾರಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಅದ್ರ ಬಗ್ಗೆ ನಮ್ಮ ಹೋರಾಟ. ಈಗ ನೀವು ಕೇಳಿದಾಗ ಎಲ್ಲೂ ಸಮಸ್ಯೆನೆ, ಎಲ್ಲರ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ. ನಮ್ಮ ಪ್ರಾಬ್ಲಮ್ ಎಲ್ಲಿದೆ? ನಮ್ಮ 26,000 ಕೋಟಿ ರೂಪಾಯಿ ಕಳ್ಳತನಗಳಲ್ಲಿದೆ. ಕಾರಣ ಏನು ಅಂತಂದ್ರೆ ಮಕ್ಕಳು ಸರ್ ಒಂದು ನಿಮಿಷ ಅಲ್ಲಿ ಮಾತಾಡಿ ಪ್ಲೀಸ್. ನಮ್ಮ ಮಕ್ಕಳು ವಿದೇಶಕ್ಕೆ ಓದೋದಕ್ಕೆ ಹೋಗೋದಕ್ಕೆ ದುಡ್ಡು ಕೊಡಿ ಅಂತಂದ್ರೆ ದುಡ್ಡಿಲ್ಲ ಅಂತ ಇದ್ದಾರೆ, ಆದ್ರೆ ಇಲ್ಲಿ ದುಡ್ಡು ಕದೀತಾ ಇದ್ದಾರೆ. ನಾವು ಇಂಡಸ್ಟ್ರಿಗಳಾಗಬೇಕು, ಇಂಡಸ್ಟ್ರಿಗಳು ಓಪನ್ ಮಾಡಬೇಕು, ದುಡ್ಡು ಕೊಡಿ ಅಂತಂದ್ರೆ ದುಡ್ಡಿಲ್ಲ ಅಂತ ಇದ್ದಾರೆ, ಇಲ್ಲಿ ದುಡ್ಡು ಕಳ್ತನ ಮಾಡ್ತಾ ಇದ್ದಾರೆ. ಮತ್ತೆ ಭೂಮಿ ವರ್ಧನೆ ಯೋಜನೆಯಲ್ಲಿ ಭೂಮಿ ತಗೊಳ್ಳೋಕೆ ದುಡ್ಡು ಕೊಡಿ ಅಂತ ಕೇಳಬೇಕು, ದುಡ್ಡಿಲ್ಲ ಅಂತಿದ್ದಾರೆ, ಇಲ್ಲಿ ದುಡ್ಡು ಕಳ್ತನ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ಗಳಲ್ಲಿ ಮೊನ್ನೆ ಹೈಕೋರ್ಟ್ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ಅನೌನ್ಸ್ ಮಾಡಿದ್ದು. ಹಾಸ್ಟೆಲ್ಗಳಲ್ಲಿ ಮಕ್ಕಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಒಂದೊಂದು ಹಾಸ್ಟೆಲ್ ಎಷ್ಟು ಇರಬೇಕಿತ್ತು ಮಿನಿಮಮ್, ಅದು ಡಬಲ್ ಇದ್ದಾರೆ ಜನ ಅಲ್ಲಿ. ಹಾಗಾಗಿ ಹಾಸ್ಟೆಲ್ಗಳನ್ನ ತೆರೀರಿ ಅಂತ, ಹಾಸ್ಟೆಲ್ಗೆ ದುಡ್ಡಿಲ್ಲ ಅಂತಿದ್ದಾರೆ, ಬಟ್ ಇಲ್ಲಿ ದುಡ್ಡು ಕಳ್ತನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಳ್ಳರ ಸರ್ಕಾರ ಇದು. ಅವ್ರು ಹಾಗೆ ಹೇಳಿದಾಗೆ ಪಿಕ್ ಪ್ಯಾಕೆಟ್ ಸರ್ಕಾರ. ಮೊನ್ನೆ ಒಂದು ಪ್ರತಿಭಟನೆಯಲ್ಲಿ ನಾವು ರ್ಯಾಲಿನಲ್ಲಿ ಹೋಗ್ಬೇಕಾದ್ರೆ 420 ಸಿದ್ದರಾಮಯ್ಯನಿಗೆ ಧಿಕ್ಕಾರ ಯಾರಕ್ಕೆ ಹೋಗುದು ಬೇಜಾರು ಅನಿಸ್ತು. ಆಮೇಲೆ ಯೋಚನೆ ಮಾಡಿದೆ, 420 ಅಂದ್ರೆ ಏನು? ಚೀಟಿಂಗ್ ಮಾಡೋರಿಗೆ 420 ಅಂತಾರೆ, ಏನು ಅಪರಾಧ ಏನಲ್ಲ, ಈಸ್ ಎ ಚೀಟರ್. ಹಂಗಾಗಿ 420 ಸಿದ್ದರಾಮಯ್ಯ ಅಂದ್ರೆ ತಪ್ಪೇನಿಲ್ಲ ಅಂತ ಅನ್ಸುತ್ತೆ ನಮ್ಗೀಗ. ಸೊ ಅಷ್ಟು ನೋವನ್ನ ಈ ಸಮುದಾಯಕ್ಕೆ ಕೊಟ್ಟಿರುವಂತಹ ಒಬ್ಬ ಚೀಟರ್ CM ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯ ಸರ್ಕಾರವನ್ನು ತೋರಿಸುವಂಥದ್ದು ನಮ್ಮ ಹೋರಾಟದ ಬಹುಮುಖ್ಯ ಉದ್ದೇಶ. ನೇರವಾಗಿ ಹೇಳ್ತಾ ಇದ್ದೀವಿ, ನಮ್ದು ಏನೋ ಇಂಡೈರೆಕ್ಟ್ ಆಗಿ ಇಲ್ಲ, ನಾವು ಹಂಗೇನಿಲ್ಲ, ನಾವು ರಾಜಕಾರಣ ಮಾಡಲ್ಲ ಅಂತಲ್ಲ. ರಾಜಕೀಯವಾಗಿ ಅವ್ರು ಮಾಡ್ತಾ ಇರೋ ಮೋಸವನ್ನ ರಾಜಕೀಯವಾಗಿ ಬಣಿಸಬೇಕಾಗಿದೆ. ಅವ್ರನ್ನ ರಾಜಕೀಯವಾಗಿ ಅವರು ಇಲ್ಲಿಂದ ತೊಲಗಿದ್ರೇನೆ ಈ ನಾಡಿನ ದಲಿತ ಸಮುದಾಯಕ್ಕೆ ನೆಮ್ಮದಿ ಅನ್ನೋದು ದಕ್ಕುತ್ತೆ. ಸರ್, ಈಗ ಬಿಜೆಪಿನೂ ಒಪ್ಪಲ್ಲ, ಕಾಂಗ್ರೆಸ್ ಸರ್ಕಾರ ಒಪ್ಪಲ್ಲ, ಹಾಗಾದ್ರೆ ಪರ್ಯಾಯ ರಾಜಕಾರಣ ಯಾವ್ದು ಬರ್ಬೇಕು ಸರ್? ಪರ್ಯಾಯವಾಗಿ ಇಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅನ್ನ ಎರಡನ್ನು ಬಿಸಾಕಿದ್ರೆ ಇನ್ನು 20 ಪಕ್ಷಗಳಿದ್ದಾವೆ, 200 ಪಕ್ಷಗಳಿದ್ದಾವೆ, ಹುಡುಕ್ತಾವ. ಮೇಜರ್ ಆಗಿ ನಿಮ್ಗೆ ತುಂಬಾ ಪಕ್ಷಗಳು ಕಾಣಿಸುತ್ತೆ. ಆಮ್ ಆದ್ಮಿ ಪಕ್ಷ ಕಾಣುತ್ತೆ, BSP ಕಾಣುತ್ತೆ, RPI ಕಾಣುತ್ತೆ, SDP ಕಾಣುತ್ತೆ, ಹೀಗೆ 10 ಪಕ್ಷಗಳು ಕಾಣುತ್ತೆ ನಿಮಗೆ. ಇವರೆಲ್ಲರೂ ಕೂಡ ಒಂದಾಗಿ ಪರ್ಯಾಯ ರಾಜಕಾರಣ ಒಂದು ಕನ್ಫ್ಯೂಸ್ ಆಗಬೇಡಿ. ಯಾವಾಗಲೂ ಕೂಡ 224 ಕ್ಷೇತ್ರನ ಹಿಂಗೆ ಕಿತ್ತು ಹಿಂಗೆ ಬಿಸಾಕ್ಬಿಟ್ಟು 224 ಕ್ಷೇತ್ರದಲ್ಲೂ ಪರ್ಯಾಯ ಶಕ್ತಿ ಬಂದ್ಬಿಡುತ್ತೆ ಅಂತ ಅಲ್ಲ. ನೀವು ಇವತ್ತು ಗಮನಿಸಿ, ವಿಧಾನಸಭೆಗಳಲ್ಲಿ ಯಾವುದೇ ಚರ್ಚೆಗಳಾಗುವಾಗ, ಯಾವುದೇ ಅನ್ಯಾಯಗಳಾಗುವಾಗ ಆಡಳಿತ ಸರ್ಕಾರ ಮಾಡುವಂತ ಅನ್ಯಾಯದ ವಿರುದ್ಧವಾಗಿ ಪರ್ಯಾಯದ ಧ್ವನಿ ಅಂದ್ರೆ ಅದರ ಎದುರು ಧ್ವನಿ ಬರಬೇಕಾಗಿತ್ತು. ಒಂದನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಸರ್ಕಾರ ನೀನ್ ಮಾಡ್ತಾ ಇರೋ ಸುಳ್ಳು, ನೀನ್ ಮಾಡ್ತಾ ಇರೋ ತಪ್ಪು, ನೀನ್ ಅನ್ಯಾಯ ಮಾಡ್ತಾ ಇರೋದು, ನೀನ್ ದಗಲ್ಬಾಜಿ, ನೀನ್ ಕಳ್ಳ ಅಂತ ಹೇಳುವಂತ ಒಂದು ಧ್ವನಿ ಇಲ್ಲ. ಆ ಪರ್ಯಾಯವಾದಂತಹ ಒಂದು ಧ್ವನಿಯನ್ನ ಒಳಗಡೆ ಕಳಿಸೋದ್ರ ಮೂಲಕ ಮುಂದಿನ ಭವ್ಯ ಭವಿಷ್ಯದ ಕರ್ನಾಟಕ ಇದೆಯಲ್ಲ ಅದನ್ನು ಕಟ್ಟುವಂಥದ್ದು. ಈಗ ನಾವು ರಾಜಕಾರಣವನ್ನೇ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ರಾಜಕೀಯದಲ್ಲಿ ಇರುವಂತವರು ಅನ್ಯಾಯಕರು ಹೋಗಿದ್ದಾರೆ, ದುಷ್ಟರು ಹೋಗಿದ್ದಾರೆ, ದಬ್ಬಾಳಿಕೆಕೋರು ಹೋಗಿದ್ದಾರೆ, ಜಾತಿವಾದಿಗಳು ಹೋಗಿದ್ದಾರೆ, ಭ್ರಷ್ಟಾಚಾರಿಗಳು ಹೋಗಿದ್ದಾರೆ. ಅವ್ರನ್ನ ಮಣಿಸ್ಬೇಕು ಅಂತಂದ್ರೆ ಆ ರಾಜಕೀಯ ಅಧಿಕಾರವನ್ನು ತಗೊಳ್ಳೋದು ಕೂಡ ಈ ಹೋರಾಟದ ಭಾಗವೇ. ಪರ್ಯಾಯ ರಾಜಕಾರಣದ 224 ಕ್ಷೇತ್ರ ಒಂದೇ ಸಲ ಕಿತ್ತಾಗಲ್ಲ, ಅದಾಗೋದಿಲ್ಲ, ಆಗುತ್ತೆ. ನೆಕ್ಸ್ಟ್ ಯಾವಾಗ ಸಮಯ ತಗೊಳುತ್ತೆ. ಆ ಸಮಯದಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ಪರ್ಯಾಯವಾದಂತಹ ಜನಪರವಾದಂತಹ ಧ್ವನಿಯ ರಾಜಕಾರಣವನ್ನ ವಿಧಾನಸಭೆ ಕಳಿಸುವಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನೇ ಮಾಡ್ತಾ ಇದ್ದೀವಿ ನಾವು. ಪಕ್ಷನೇ ರಾಜಕಾರಣವನ್ನ ಹೆಂಗ್ ಬೇಕಾದ್ರೂ ಮಾಡ್ಬೋದು, ಸಾಮಾಜಿಕವಾಗಿ ಮಾಡ್ಬೋದು, ಧಾರ್ಮಿಕವಾಗಿ ಮಾಡ್ಬೋದು, ಸಾಂಸ್ಕೃತಿಕವಾಗಿ ಮಾಡ್ಬೋದು, ಎಲ್ಲ ರೀತಿಯ ರಾಜಕಾರಣವನ್ನ ಮಾಡ್ಬೋದು. ಯಾಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಲ್ಲಿ ಎಷ್ಟು ಜನ ಗೆಲ್ಲೋದಿಲ್ಲ? ಗೆಲ್ತಾರಲ್ವಾ? ಗೆದ್ದು ಹಿಂದೆ ಇತಿಹಾಸ ಇದೆ. ಇಂಡಿಪೆಂಡೆಂಟ್ ಆಗಿ ಒಳಗಡೆ ಗೆದ್ದೋದಂತರು ಕೇವಲ ಒಬ್ಬೊಬ್ಬರೇ ಸರ್ಕಾರಗಳನ್ನ ನಡೆಸ್ತಾ ಇದ್ರು. ಅಂತ ಧ್ವನಿಗಳು ಇವತ್ತು ಸತ್ತೋಗಿದ್ದಾವೆ. ಅಂತ ಧ್ವನಿಗಳು ಅವ್ರು ಬರಬೇಕು ಅಥವಾ ನಾವು ಹೋಗ್ಬೇಕು. ಆ ಕೆಲಸವನ್ನು ನಾವು ಮಾಡ್ಬೇಕಾಗಿರೋದು. ಬರ್ತಾರೆ, ಒಂದು 1000 ಗಟ್ಟಲೆ ಸಂಖ್ಯೆ ಇದೆ. ಅದು ನಿಗದಿತವಾದ ಸಂಖ್ಯೆ ನಾಳೆ ಹೇಳ್ತೀವಿ. ಬೇಡಿಕೆಗಳಿಲ್ಲ, ಆಗ್ರಹಗಳಷ್ಟೇ. ಇದು ಚಳುವಳಿಯ ಮೊದಲನೇ ಭಾಗ ಶುರುವಾಗ್ತಾ ಇದೆ ಅಷ್ಟೇ. ಹಂತವಾದಂತಹ ಚಳುವಳಿಗಳ ರೂಪುರೇಷೆಗಳು ನಮ್ಮ ಹತ್ರ ತುಂಬಾ ಇದಾವೆ. ಅದು ಈಗ ನೆಕ್ಸ್ಟ್ ಹೇಳ್ತೀವಿ. ಒಂದು ಕ್ಲೂ ಮಾತ್ರ ಕೊಟ್ಟಿರ್ತೀವಿ. ಇದೇನಾದ್ರೂ ಈಡೇರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೀತದಲ್ಲ, ಬೆಂಗಳೂರು ಟು ಬೆಳಗಾವಿ ಪಾದಯಾತ್ರೆ ಕಾರ್ಯಕ್ರಮ ನಡೀತದೆ. ಎಲ್ರಿಗೂ ನಮಸ್ಕಾರ. ಈ ದಿನ ಬೆಂಗಳೂರು ಪ್ರೆಸ್ಸು ಕ್ಲಬ್ಬಲ್ಲಿ ಒಂದು ಪತ್ರಿಕೆ ವಿಚಾರ ಇತ್ತು. ಈ ವಿಚಾರ ಏನಪ್ಪ ಅಂದರೆ, ಈ ಹಿಂದಿನ ಕಾಲಘಟ್ಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು, ಕಾಂಗ್ರೆಸ್ ಈಸ್ ಒಂದು ಬರ್ನಿಂಗ್ ಹೌಸ್, ಈ ಕಾಂಗ್ರೆಸ್ ಇದು ಒಂದು ಸುಟ್ಟ ಮನೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾರು ಸೇಡಬೇಡ್ರಿ, ಈ ಪಕ್ಷಕ್ಕೆ ಹೋದರೆ ನೀವೆಲ್ಲ ಸುಟ್ಟು ಅಂತ ಹೇಳಿದರು.
ನಾವು ಇಂಥ ಸುಟ್ಟಂಥ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅವತ್ತು ಗೆಲ್ಲಿಸಿ ಇವತ್ತೆಲ್ಲ ನಾವು ಸುಟ್ಟು ಹೋಗ್ತಾಯಿದ್ರಿ. ಇಂಥ ಸುಟ್ಟೋದ ಒಂದು ಪಕ್ಷಕ್ಕೆ ಸಿದ್ದರಾಮಯ್ಯ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಹಠಾವೋ ದಲಿತ ಬಚಾವೋ ಎಂದು 28ನೇ ತಾರೀಕು ಇದೇ ತಿಂಗಳು ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಅಹಿಂದ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ವಿ. ಈ ಅಹಿಂದ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾಂಗ್ರೆಸ್ ಹಠಾವೋ ಮತ್ತು ದಲಿತ ಬಚಾವೋ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ, ಈ ರಾಜ್ಯದ, ಈ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳು, ದಲಿತ ಮುಖಂಡಗಳು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕೆಂದು ಹೇಳ್ತಾಯಿದ್ವಿ. ಇದೇ ರೀತಿ ನಾವು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘದ ಭಾರಿ ಬೃಹತ್ ಮಟ್ಟದ ಮುಖಾಂತರ ನಾವು ಒಂದು 3000 ಜನ ಮುಖಾಂತರ ನಾವು ಈ ಸಂಘಟನೆಗೆ ಬೆಂಬಲವನ್ನು ಕೊಡ್ತಾಯಿದ್ದೀವಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಅಂದ್ಬಿಟ್ಟು ಅಂಬೇಡ್ಕರ್ ಯುವ ಸಂಘ ರಾಜ್ಯ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನನ್ನ ಹೆಸರು ರೇಣುಕಾ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದಿಂದ ಮಹಿಳಾ ರಾಜ್ಯಾಧ್ಯಕ್ಷರು. ಏನಿವತ್ತು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟಿಂಗ್ ಏನು ಕರೆದಿದ್ದಾರೆ, ಕಾಂಗ್ರೆಸ್ ಹಠಾವೋ ದಲಿತ್ ಬಚಾವೋ. ನಮ್ಮ ದಲಿತರಿಗೆ ಶಿಕ್ಷಣ, ಹೋರಾಟ ಮತ್ತು ನಮ್ಮ ಹೋರಾಟ ಎಲ್ಲಿ ತೊಗೋಬೇಕು ಅಂದರೆ ಹೋರಾಟದ ಮುಖಾಂತರ ತೊಗೋಬೇಕು ಅಂತ ಆಲ್ರೆಡಿ ಇದು ಬಂದುಬಿಟ್ಟಿದೆ. ಹೋರಾಟ ಮಾಡಿಲ್ಲ ಅಂದರೆ ಎಲ್ಲೂ ನಮಗೆ ನ್ಯಾಯ ಸಿಗಲ್ಲ. ಹಾಗಾಗಿ 28ನೇ ತಾರೀಕು ಏನು ಕಾಂಗ್ರೆಸ್ ಹಠಾವೋ ದಲಿತ್ ಬಚಾವೋ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ಮುಖಂಡರುಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಹೆಚ್ಚಿನ ರೀತಿ ಮಹಿಳೆಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಜೈ ಭೀಮ್. ನನ್ನ ಹೆಸರು ರೇಣುಕಾ ಅಂತೇಳಿ, ಮಹಿಳಾ ಜಿಲ್ಲಾ ಅಧ್ಯಕ್ಷರು, DSS.